ತಂದೆ ತಾಯಿಗಳು ಏನು ಗೈಡ್ ಮಾಡ್ತಾರೆ ಮಕ್ಕಳಿಗೆ ಅದ್ರದ್ದು ತಿಳುವಳಿಕೆ ಯಾರಿಗೂ ಇಲ್ಲ. ಫ್ಯಾಮಿಲಿಯಲ್ಲಿ ಎಲ್ಲ ಇಂಡಿವಿಜುವಲ್ ಆಗಿ ಬದುಕ್ತಾ ಇರೋದ್ರಿಂದ ಯಾರಿಗೂ ಅಟ್ಯಾಚ್ಮೆಂಟ್ಸ್ ಆಗಲಿ ಕಮ್ಯುನಿಕೇಶನ್ಸ್ ಆಗಲಿ ಏನೂ ಇಲ್ಲ. ಇಷ್ಟಪಡ್ತಾ ಇರೋದ್ರಿಂದ ಓಲ್ಡ್ ಪೀಪಲ್ಸ್ ಏನು ಮಾಡ್ತಾ ಇದ್ದಾರೆ, ಎಕ್ಸೈಟ್ ಮಾಡ್ಕೋಬೇಕಾಗ್ತಾ ಇದೆ ಅವ್ರನ್ನ. ಯಾರಿಗೂ ಜಾಯಿಂಟ್ ಆಗಿರೋದು ಬೇಡ, ಅತ್ತೆ ಮಾವ ಇರೋದು ಬೇಡ, ಅಪ್ಪ ಅಮ್ಮ ಇರೋದು ಬೇಡ ಅನ್ನೋ ಥರ ಇದ್ದಾರೆ. ಯಾರು ಇಲ್ಲ ಅಂದ್ರೆ ಯಾರನ್ನು ಭೂಮಿಗೆ ಬರಕ್ಕೆ ಸಾಧ್ಯ ಇಲ್ಲ. ನಾವು ಓಲ್ಡ್ ಜನಗಳನ್ನ ನಾವು ಸೇವ್ ಮಾಡ್ಬೋದು. ವಯಸ್ಸಾದವ್ರ ಅಪ್ಪ ಅಮ್ಮಂದಿರು ಇರ್ತಾರೆ, ಅವ್ರಿಗೆ ನಾವು ಸೇಫ್ ಮಾಡೋಕ್ಕೆ ಆಗುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ. ಮೇಡಮ್, ನೀವು ಹೌಸ್ ವೈಫಾ ವರ್ಕಿಂಗಾ? ಹೌಸ್ ವೈಫ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಇವಾಗ ವೃದ್ಧಾಶ್ರಮಗಳ ಸಂಖ್ಯೆನೇ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೌದು, ಯಾಕೆಂದರೆ ಇವಾಗ ಜಾಯಿಂಟ್ ಫ್ಯಾಮಿಲಿಗಳಿಲ್ಲ. ಜಾಯಿಂಟ್ ಫ್ಯಾಮಿಲಿಗಳಿಲ್ಲದೆ ಇರೋದ್ರಿಂದ ತಂದೆ ತಾಯಿಗಳು ಏನು ಗೈಡ್ ಮಾಡ್ತಾರೆ ಮಕ್ಕಳಿಗೆ ಅದ್ರದ್ದು ತಿಳುವಳಿಕೆ ಯಾರಿಗೂ ಇಲ್ಲ. ಇಂಡಿವಿಜುವಲ್ ಎಲ್ಲ ಸಿಂಗಲ್ ಆಗಿರಬೇಕು ಅಂತ ಅಂದ್ಕೊಂಡು ಫ್ಯಾಮಿಲಿಯಲ್ಲಿ ಎಲ್ಲ ಇಂಡಿವಿಜುವಲ್ ಆಗಿ ಬದುಕ್ತಾ ಇರೋದ್ರಿಂದ ಯಾರಿಗೂ ಅಟ್ಯಾಚ್ಮೆಂಟ್ಸ್ ಆಗಲಿ ಕಮ್ಯುನಿಕೇಷನ್ಸ್ ಆಗಲಿ ಏನೂ ಇಲ್ಲ. ಸೊ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಒಬ್ಬರು ತಪ್ಪು ಮಾಡಿದ್ರೆ ಇನ್ನೊಬ್ರು ಹೇಳ್ಕೊಡೋದು, ಮಾಡೋದು, ತಿದ್ದೋದು ಎಲ್ಲ ಇತ್ತು. ಈಗ ಆ ಥರ ಅವ್ರಿಗೆ ಯಾರು ಹೇಳೋರಾಗಲಿ ಮಾಡೋರಾಗಲಿ ಯಾರೂ ಇಲ್ಲ. ಸೊ ಅಂದ್ರೆ ಈಗ ಯೂತ್ಸ್ ಇಷ್ಟಪಡ್ತಾ ಇದ್ದಾರಾ ಪ್ರೈವೇಸಿ ಲೈಫ್ನ, ಅಥವಾ ಓಲ್ಡ್ ಪೀಪಲ್ ಇಷ್ಟಪಡ್ತಾ ಇದ್ದಾರಾ ಅಂತ ಇಷ್ಟಪಡ್ತಾ ಇರೋದ್ರಿಂದ ಓಲ್ಡ್ ಪೀಪಲ್ಸ್ ಏನ್ ಮಾಡ್ತಾ ಇದಾರೆ, ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತಾ ಇದೆ ಅವ್ರನ್ನ. ಸೊ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ರೆ ಸಿಚುವೇಶನ್ ಬೇರೆ ತರ ಹೋಗುತ್ತೆ. ಸೊ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ ಅವರಿಗೆ. ಸೊ ಯೂತ್ಗೆ ಓಲ್ಡ್ ಅವರೇನೆ ಅಡ್ಜಸ್ಟ್ ಆಗಿ ಬರ್ತಾ ಇದ್ದಾರೆ. ಈಗ ಅದನ್ನೇ ಪ್ರೈವೇಸಿ ಫ್ಯಾಕ್ಟರ್ ಜಾಸ್ತಿ ಅಂತ ಹೇಳ್ತೀರಾ, ಅದ್ ಬಿಟ್ಟು ಇನ್ ಯಾವ ತರ ಕಾರಣಗಳಿರ್ಬೋದು? ಪ್ರೈವೇಸಿನೇ ಕೇಳ್ತಿದಾರೆಲ್ಲ, ಇಂಡಿವಿಜುವಲ್ ಆಗ್ಬೇಕು. ಯಾರಿಗೂ ಜಾಯಿಂಟ್ ಆಗಿರೋದು ಬೇಡ, ಅತ್ತೆ ಮಾವ ಇರೋದು ಬೇಡ, ಅಪ್ಪ ಅಮ್ಮ ಇರೋದು ಬೇಡ ಅನ್ನೋ ತರ ಇದಾರೆ. ಸೊ ಯಾರು ಇಲ್ಲ ಅಂದ್ರೆ ಯಾರನ್ನು ಭೂಮಿಗೆ ಬರಕ್ ಸಾಧ್ಯ ಇಲ್ಲ ಸಿಂಗಲ್ ಆಗಿ. ಸೊ ಅವರಿಂದಾನೇ ಎಲ್ಲ ಬಂದಿರೋದು. ಅವ್ರಿಲ್ಲ ಅಂದ್ರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಸೊ ಅದನ್ನ ತಿಳ್ಕೊಬೇಕು ಅವರು. ತಿಳ್ಕೊಂಡು ಇವಾಗಿನ ಯೂತ್ ಚೇಂಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮಗಳಾಗಲಿ ಏನೂ ಬರಲ್ಲ. ಅಲ್ಲ, ಅದನ್ನೇ ಈಗ ಯೂತ್ಸ್ ಹೇಳೋದು ಏನು ಅಂತ ಹೇಳಿದ್ರೆ, ನಾವು ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತೀವಿ, ಆದ್ರೆ ನಮ್ಮ ಅಪ್ಪ ಅಮ್ಮನೇ ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಅದೇ ಕಮ್ಯುನಿಕೇಶನ್ ಗ್ಯಾಪ್. ಮಕ್ಳದು ಮೆಚುರಿಟಿ ಬೇರೆ ಇರುತ್ತೆ, ಮತ್ತೆ ದೊಡ್ಡವ್ರದ್ದು ಮೆಚುರಿಟಿ ಬೇರೆ ಇರುತ್ತೆ. ಸೊ ಅವ್ರ ಮೆಚುರಿಟಿ ಇವ್ರ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಆಗದೆ ಇರೋದ್ರಿಂದ ಇವತ್ತು ಅದು ಆಗ್ತಾ ಇದೆ ಪ್ರಾಬ್ಲಮ್ಸ್. ಓಕೆ ಮೇಡಮ್, ಈಗ ಮೊಬೈಲ್ ನಾವು ಎಲ್ಲರ ಕೈಯಲ್ಲೂ ಮೊಬೈಲ್ನ ನೋಡ್ತಾ ಇದ್ದೀವಿ. ಇವಾಗ ಈ ಮೊಬೈಲಿಂದ ನಮ್ಮ ಕುಟುಂಬದಲ್ಲಿ ಬಿರುಕುಗಳೇನಾದರೂ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಬಿರುಕುಗಳು ಅನ್ನೋಕನ್ನ ಮಕ್ಳುಗಳು ಹಾಳಾಗ್ತಾ ಇದ್ದಾರೆ. ಮೇಯ್ನು ಮಕ್ಳು ಹಾಳಾಗ್ತಾ ಇರೋದ್ರಿಂದ ತಂದೆ ತಾಯಿಗಳಿಗಾಗ್ಲಿ ಮತ್ತೆ ಅಜ್ಜಿ ತಾತಂದಿರ್ಗಾಗ್ಲಿ ಯಾರಿಗೂ ಬಾಂಡಿಂಗ್ಸ್ ಇಲ್ಲ. ಆ ಬಾಂಡಿಂಗ್ಸ್ ಇಲ್ಲದೆ ಇರೋದ್ರಿಂದ ಸೊ ಎಲ್ಲ ಸ್ಪ್ಲಿಟ್ ಆಗೇ ಬರ್ತಿದ್ದಾರೆ. ಯೂಶಲಿ ಇವಾಗ ಬರ್ತಾ ಇರೋದೆಲ್ಲ ಸಿಂಗಲ್ ಪೇರೆಂಟ್, ಸಿಂಗಲ್ ಚೈಲ್ಡು, ಸಿಂಗಲ್ ಇರೋದ್ರಿಂದ ಎಲ್ಲರೂ ನಾನು ಆಲ್ಮೋಸ್ಟ್ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಯಾರಿಗೂ ಸಿಕ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲ್ಸ್ ಅಲ್ಲಿ ಬರೋ ತರ ಇದ್ದಾರೆ, ಮತ್ತೆ ಇಂಡಿವಿಜುವಲ್ ಆಗಿ ಓದ್ಕೊಳ್ಳೋ ತರ ಇದ್ದಾರೆ. ಸೊ ಹಂಗಾಗಿ ಯಾರಿಗೂ ಕಮ್ಯುನಿಕೇಶನ್ ಇಲ್ಲ ಅಲ್ಲ. ಮುಂಚೆ ಆಗಿದ್ರೆ ನಾವು ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಸಂಜೆ ಟೈಮು ಯಾರು ಫ್ರೀ ಆಗಿರ್ತಿದ್ವಿ ಅವಾಗ ಕೂತ್ಕೊಂಡು ನಾವು ಟಿವಿ ನೋಡ್ಕೊಂಡು ಇಲ್ಲ ಸುಮ್ಮನೆ ಕೂತ್ಕೊಂಡು ನಾವು ಎಲ್ಲರನ್ನು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆದ್ರೆ ಇವಾಗ ಯಾರು ಕೂತ್ಕೊಂಡು ಮಾತಾಡೋ ತರ ಇಲ್ವೇ ಇಲ್ಲ. ಎಲ್ಲರೂ ಫ್ರೀ ಆಗಿದ್ರೆ ಮೊಬೈಲ್ ನಲ್ಲೇ ಬಿಸಿ ಆಗಿರ್ತಾರೆ. ಹೌದು, ಅದು ನಿಜ ಇದೆ. ಮೊದಲೆಲ್ಲ ಏನಂದ್ರೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅಜ್ಜಿ ತಾತಂದಿರು ಕಥೆಗಳು ಹೇಳೋರು. ಇವತ್ತೆಲ್ಲ ಮೊಬೈಲ್ ಅಲ್ಲಿ ಚಾಟಿಂಗು ಅದು ಇದು ಮಾಡ್ಕೊಂಡು ಕಾಲ ಕಳೀತಿದ್ದಾರೆ. ಸೊ ಹಂಗಾಗಿ ಜನಕ್ಕೆ ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ, ಯಾರಿಗೂ ಕಾಂಟ್ಯಾಕ್ಟ್ಸ್ ಇಲ್ದಂಗೆ ಆಗಿದ್ದಾರೆ. ಸೊ ಅವರು ಅವರಷ್ಟೇ ಆ ತರ ಜೀವನ ಬದುಕು. ಅಂತವ್ರಿಗೆ ಏನು ಬುದ್ಧಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಆದಷ್ಟು ಬದಲಾಗಿ ಯೂತ್ಸು ಬದಲಾದ್ರೇನೆ ಇವತ್ತಿನ ಓಲ್ಡ್ ಜನಗಳನ್ನ ನಾವು ಸೇವ್ ಮಾಡ್ಬೋದು. ಏನು ವಯಸ್ಸಾದವ್ರ ಅಪ್ಪ ಅಮ್ಮಂದಿರು ಇರ್ತಾರೆ, ಅವ್ರಿಗೆ ನಾವು ಇದು ಮಾಡೋಕ್ಕೆ ಸೇಫ್ ಮಾಡೋಕ್ಕೆ ಆಗುತ್ತೆ. ಸೊ ಅವರಿಂದಾನೇ ನಾವು ಬಂದಿರೋದು, ಅದನ್ನ ಮರಿಬಾರ್ದು ಅಷ್ಟೇ. ಥ್ಯಾಂಕ್ ಯು.